अस्सलामुअलैकुम, मैं अफसर मैसूरी। नाजरीन इकराम, आज मैसूर शहर के वार्ड नंबर 30 क्यातमनहल्ली इलाके में कॉरपोरेशन के 24/1 स्कीम के तहत रुकन असम्बली तनवीर सेठ के हाथों जरूरतमंद खवातीन को सिलाई मशीन और मर्द अहबाब को ऑटो रिक्शा तकसीम किया गया। ಶ್ರೀಯುತ ಶ್ರೀನಿವಾಸ್ ಸರ್ ಅವರಿಗೆ ವಂದನೆಗಳು। 30ನೇ ವಾರ್ಡ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಜಯಲಕ್ಷ್ಮಿ ಮೇಡಮ್ ರವರಿಗೂ ಕೂಡ ವಂದನೆಗಳನ್ನ ಸಮರ್ಪಿಸ್ತಾ ಇದೆ। ಹಿರಿಯ ಮುಖಂಡರಾಗಿರ್ತಕ್ಕಂಥ ಶ್ರೀ ಜನಾರ್ದನ್ ಸರ್ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ। ಮತ್ತೋರ್ವ ಕಾಂಗ್ರೆಸ್ ಸರ್ ಅವರಿಗೂ ಕೂಡ ವಂದನೆಗಳನ್ನ ಸಮರ್ಪಿಸ್ತಾ ಇದ್ದೇವೆ। ಹಾಗೆ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂಥ ಕಾಂಗ್ರೆಸ್ನ ಮುಖಂಡರಾಗಿದ್ದ ಶ್ರೀಮತಿ ಸಮರ್ಪಿಸ್ತಾ ಇದ್ದೇವೆ। ಮತ್ತೋರ್ವ ಕಾಂಗ್ರೆಸ್ನ ಮುಖಂಡರಾಗಿರ್ತಕ್ಕಂಥ ಶ್ರೀಮತಿ ಯಶೋಧಾ ಮೇಡಮ್ ರವರಿಗೂ ಕೂಡ ಇಂದು ಮೈಸೂರು ಮಹಾನಗರ ಪಾಲಿಕೆಯ ವತಿಯಿಂದ ವಲಯ ಕಚೇರಿ 9ರ 22 ಜನ ಪರಿಷ್ಠ ಪಂಗಡಕ್ಕೆ ಸೇರುವಂತಹ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರ ಮತ್ತು ಪರಿಷ್ಠ ಪಂಗಡ ಸೇರುವಂತಹ 15 ಜನ ಫಲಾನುಭವಿಗಳಿಗೆ ಆಟೋ ರಿಕ್ಷಾಗಳನ್ನ ಮತ್ತು ಈ ವ್ಯಾಪ್ತಿಯಲ್ಲಿರುವಂಥ ಅಂಗವಿಕಲರಿಗೆ ಸುಮಾರು 13 ಜನಕ್ಕೆ 3 ಚಕ್ರದ ವಾಹನಗಳನ್ನ ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು। ವಿಶೇಷವಾಗಿ ಸರ್ಕಾರದ ಅನೇಕ ಯೋಜನೆಗಳನ್ನ ಅರ್ಹ ಫಲಾನುಭವಿಗಳಿಗೆ ತಲುಪಿಸುವಂಥದ್ರಲ್ಲಿ ನಾನು ಶಿಫಾರಸು ಮಾಡ್ಬೋದು, ಅದನ್ನು ಸರಿ ತಪ್ಪು ಅನ್ನೋದನ್ನು ನಿರ್ಧರಿಸಬೇಕಾಗಿರುವಂಥದ್ದು ಅಧಿಕಾರಿಗಳು। ಅದರ ಜೊತೆಗೆ ಜನರ ಪರವಾಗಿ ನಿಂತು ಕೆಲಸ ಮಾಡುವಂಥದ್ರಲ್ಲಿ ನನ್ನ ಕಾರ್ಯಕರ್ತ ಈ ಭಾಗದಲ್ಲಿ ತನ್ನದೇ ಆದಂತಹ ಪ್ರಯತ್ನ ಮಾಡ್ತಿರುವಂಥ ಯೋಗೇಶ್ ಇವತ್ತು ಪ್ರಯತ್ನ ಮಾಡಿ ಈ ಇಷ್ಟೆಲ್ಲ ಕೆಲಸಗಳಾಗುವಂಥದ್ದಕ್ಕೆ ನಮ್ಮ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ। ಯೋಗೇಶ್ನ ಸೃಷ್ಟಿ ಮಾಡಿರುವಂಥದ್ದು ಶ್ರೀಮತಿ ಶಾಂತಕುಮಾರಿ ಅವರು। ಆ ಸೃಷ್ಟಿನ ನಾವು ಇನ್ನಷ್ಟು ರೂಪ ಕೊಡುವಂಥ ಕೆಲಸ ಮಾಡ್ತಾಯಿದ್ದೀವಿ। ಇವತ್ತು ಜನರಿಗೆ ಅವರ ಕಷ್ಟದ ಜೀವನವನ್ನು ಸಾಗಿಸುವಂಥದ್ದಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ನಾವು ಏನು ಇವತ್ತು ಹೊಲಿಗೆ ಯಂತ್ರಗಳಾಗಿರ್ಬೋದು ಅಥವಾ ಒಂದು ಕುಟುಂಬ ನಿರ್ವಹಣೆ ಮಾಡುವಂಥದ್ದಕ್ಕೆ ಸಹಕಾರಿಯಾಗುವಂತಹ 15 ಆಟೋಗಳನ್ನ ಏನು ಕೊಟ್ಟಿದ್ದೀವಿ, ಇದರ ಸದ್ಬಳಕೆ ಆಗಿ ಸಮಾಜಕ್ಕೆ ಒಂದು ಉತ್ತಮ ಸಂದೇಶವನ್ನು ಕೊಟ್ಟು ಕಾಯಕವೇ ಕೈಲಾಸ ಅನ್ನೋ ಹೇಳುವಂಥದ್ದು ದುಡಿಮೆ ಮಾಡುವಂತಹ ನಿಟ್ಟಿನಲ್ಲಿ
ಎಲ್ಲರೂ ಪ್ರಯತ್ನ ಮಾಡಲಿ, ಉತ್ತಮವಾದಂಥ ಸಮಾಜ ನಿರ್ಮಾಣ ಮಾಡುವಂಥದ್ದಕ್ಕೆ ಇವರೆಲ್ಲರೂ ಸಹಕಾರಿ ಆಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರಿಗೂ ಶುಭವನ್ನು ಕೋರ್ತೇನೆ. ಇದು ಕಾರ್ಪೊರೇಷನ್ನಲ್ಲಿ ಇರುವಂಥ 24/7 24/1 ಯೋಜನೆ ಅಡಿಯಲ್ಲಿ ದಲಿತರಿಗೆ ಕೊಡಬೇಕಾಗಿರುವಂತಹ ಅವಕಾಶಗಳಲ್ಲಿ ನಾವು ಕೊಡ್ತಾ ಇದ್ದೀವಿ. ಇಡೀ ನನ್ನ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವ್ರಿಗೂ ಅನೇಕ ಸಂದರ್ಭಗಳಲ್ಲಿ ಅನೇಕ ವೇದಿಕೆಗಳಲ್ಲಿ ನಾವು ಕೊಟ್ಟಿದ್ದೇವೆ. ಕಳೆದ ತಿಂಗಳು ಆರಿಫ್ ಹುಸೇನ್ ರವರ ವಾರ್ಡ್ನಲ್ಲಿ ನಾವು ಹಂಚಿಕೆ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಕೆಸರಿನಲ್ಲಿ ಮಾಡಿದ್ದೀವಿ, ಎನ್ನಾರ್ಮಲಲ್ಲಿ ಮಾಡಿದ್ದೇವೆ, ನಮ್ಮ ರಾಜೇಂದ್ರ ನಗರದಲ್ಲಿ ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಎಲ್ಲ ವಾರ್ಡ್ನಲ್ಲೂ ಇಂಥ ಕೆಲಸಗಳು ಇವತ್ತು ನಾವು ಮಾಡ್ತಾ ಬಂದಿದ್ದೇವೆ. ಬಹುಶಃ ನಾವು ಏನು ಜನರಿಗೆ ಕೊಡುವಂಥದ್ದಕ್ಕೆ ಯಾವುದೇ ಕಲ್ಪೆ ಗುಣಮಟ್ಟದ ಯಂತ್ರಗಳು ಕೊಡಬಾರ್ದು ಅನ್ನೋ ಕಾರಣಕ್ಕಾಗಿ ಅನೇಕ ಸಂಘರ್ಷದ ನಂತರ ಇವತ್ತು ಸಿಂಗರ್ ಕಂಪನಿಯ ಮಿಷಿನು, ಅದಕ್ಕೆ ಮೋಟ್ರ್ ಇರುವಂಥದ್ದು ಜನರಿಗೆ ಕೊಡ್ತಾ ಇದ್ದೀವಿ. ಇದರಿಂದ ಜನರಿಗೆ ಅನುಕೂಲನೂ ಆಗುತ್ತೆ, ಜೊತೆಗೆ ಪ್ರಯತ್ನ ಮಾಡಿದಲ್ಲಿ ಇದೇ ನಿಮ್ಮ ಒಂದು ಕಸುಬಾಗಿ ಮನೆ ನಿರ್ವಹಣೆ ಮಾಡುವಂಥದ್ದಕ್ಕೆ ಸಹಕಾರಿ ಆಗುವಂಥದ್ದಕ್ಕೆ ಇದು ಸಹಾಯ ಮಾಡುತ್ತೆ. ಇದರ ಸದ್ಬಳಕೆ ಮಾಡಲಿ ಅಂತ ನಾನು ಆಶಿಸ್ತೇನೆ. ಇವತ್ತು ಈ ಕಾರ್ಯಕ್ರಮನ ಹುಲಿಯಮ್ಮನ ಸ್ವಗ್ರ ಗ್ರಾಮವಾದಂಥ ಕ್ಯಾತ್ಮರಳ್ಳಿನಲ್ಲಿ ಹಮ್ಮಿಕೊಂಡು ಮಹಾನಗರ ಪಾಲಿಕೆಯಿಂದ ಬಂದಂತಹ 24.10 ಏನಿದೆ ಆ ಸೌಲಭ್ಯವನ್ನು ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಇಲ್ಲಿನ ಜನಾಂಗಕ್ಕೆ ಕೊಡ್ತಕ್ಕಂಥ ಒಂದು ಆರ್ಥಿಕ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಇಲ್ಲಿರ್ತಕ್ಕಂಥವ್ರನ್ನ ಆಯ್ಕೆ ಮಾಡಿ ಅದರಲ್ಲಿ ಅವರಿಗಾಗಿ ಹಿಂದೆ ದುಡಿದು ಯೋಗೀಶ ನಮ್ಮ MLA ಅವರ ಮಾರ್ಗದರ್ಶನದಲ್ಲಿ ಇವತ್ತು ಇಷ್ಟು ಜನಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥದ್ದು ಸಂತೋಷ ಕೊಡ್ತಕ್ಕಂಥದ್ದು. ಇಷ್ಟು ಕುಟುಂಬಗಳು ಕೂಡ ಸಂತೃಪ್ತಿಯಿಂದ ಅವರ ಜೀವನವನ್ನು ನಿರ್ವಹಣೆ ಮಾಡಲಿ, ಇನ್ನೂ ಉತ್ತಮವಾದಂಥ ಅವರು ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಲಿ ಅನ್ನೋ ಆಶಯದೊಂದಿಗೆ ಅವರು ನಮಗೆ ಸಂತೋಷದಾಯಕ ಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ನಮನಗಳು, ನಮ್ಮ MLA ಅವರಿಗೆ. ಸರ್, ಒಟ್ಟು ನಮ್ಮಲ್ಲಿ 32 ಜನ ಅಪ್ಲಿಕೇಶನ್ಗಳು 24.10 ಹೊಲಿಗೆ ಯಂತ್ರಗಳಿಗೆ ಅಪ್ಲಿಕೇಶನ್ ಹಾಕಿದ್ರು. ಅದರಲ್ಲಿ ಇವಾಗ 22 ನಮಗೆ ಅಲ್ಲಿ ಕಾಲ ಇದು ಏನು ಅವೈಲಬಿಲಿಟಿ ಸೌಲಭ್ಯದಲ್ಲಿ ಏನು ಟೈಲರಿಂಗ್ ಮಿಷಿನ್ಗಳ ಅಲ್ಲಿ ವೇಕೆನ್ಸಿ ಇದೆ, ಅದರಲ್ಲಿ ನಮಗೆ 22 ಮಿಷನ್ಗಳು ಕೊಟ್ಟಿದ್ದಾರೆ ಲಭ್ಯ ಇರೋದ್ರಲ್ಲಿ. ಆಮೇಲೆ ಆಟೋಗಳು ಸುಮಾರು ಒಂದು 20 ಆಟೋ ಅಪ್ಲಿಕೇಶನ್ ಹಾಕಿದ್ವಿ. ಅದರಲ್ಲಿ ಒಂದು 15 ಆಟೋ ಇವಾಗ ಸ್ಯಾಂಕ್ಷನ್ ಆಗಿದ್ದಾವೆ. ಈಗ 15 ಆಟೋ ಮತ್ತು 22 ಹೊಲಿಗೆ ಯಂತ್ರಗಳನ್ನ ನಮ್ಮ ಶಾಸಕರವರ ಒಂದು ಶಕ್ತಿಲಿ, ಆಮೇಲೆ ನಮ್ಮ ಮೇಡಮ್ ಅವರು ಕೂಡ ನಮಗೆ ಹಿಂದೆಗಡೆ ಯಾವ ರೀತಿ ಮಾಡಬೇಕು ಅಂತ ಮಾರ್ಗದರ್ಶನದಲ್ಲಿ ಇವರಿಬ್ರು ಸಹಕಾರದೊಂದಿಗೆ ನಾನು ಇವತ್ತು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದೀನಿ. ನಾನು ಇನ್ನು ಇವರಿಬ್ರು ಶಕ್ತಿ ಇನ್ನು ನಮ್ಮ ಎಲ್ಲ ನಮ್ಮ ಸ್ನೇಹಿತರುಗಳಾಗಲಿ, ನಮ್ಮ ಬ್ಲ್ಯಾಕ್ ಹಳೆ ಟೀಮ್ಗಳು ಏನಿತ್ತು ಅವ್ರ ಬೆಂಬಲ ನಮ್ಗೆ ಇದೇ ಥರ ಇರಲಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಸರ್.